ಇಯರ್ ಆಫ್ ಯುವರ್ ಲೈಫ್, ರೈಟ್? ಆ ತಂದೆ, ನೀನು ತಾಯಿ ಇಲ್ಲಿ ಬಂದೆ ಶಾಲೆಗೆ, ಈ ಕಾಲೇಜ್ಗೆ ಕಲಿಬೇಕಂತ ಎಷ್ಟು ದುಡಿತಾನ ನಿಮಗೆ ಗೊತ್ತಾ? 2-3 ವರ್ಷ ಸಕ್ಸಸ್ ಕಾಣ್ಬೇಕಂತಾರೆ ಮದುವೆ ಮಾಡ್ಬೇಕು ನಿಮ್ದು, ಹೌದಾ? ಸಕ್ಸಸ್ ಕಾಂದ್ರೂ ಮಾಡ್ಬೇಕು, ಕಾಣದೇ ಇರೋದು ಮಾಡ್ಬೇಕು. ಈ 20-25 ವರ್ಷಗಳ ಕಾಲ ಅವನು ದುಡಿತಾ ಇರ್ತಾನೆ. ಯಾಕಂದ್ರೆ ನಿನಗೆ ಒಳ್ಳೆ ಸ್ಥಾನಮಾನ ಸಿಗಬೇಕು, ನಿನ್ನ ಒಳ್ಳೆ ಒಬ್ಬ ಗಂಡ ಸಿಗಬೇಕಂತ ಅವನ ಪರಿಶ್ರಮ ನಿನಗೋಸ್ಕರ ಇದೆ ತಾಯಿ. ಆ ಪರಿಶ್ರಮಕ್ಕೆ ಪ್ರತಿ ಉತ್ತರವಾಗಿ ನೀನೇನು ಕೊಡ್ತೀಯಾ? ನಿನಗೆ ಬಿಟ್ಟಿದ್ದ ತಾಯಿ. ಯಾಕಪ್ಪ ಅಂತಂದ್ರೆ ನೀವು ಮದುವೆ ಆಗ್ತೀರಿ, ಹೊಂದ್ರದಾಗ ಹೋಗ್ತೀರಿ, ನಿಮ್ ಫ್ರೆಂಡ್ಸ್ ಬಂದಿರ್ತಾರ, ಮುದ್ದಾದ ಗಂಡಿರ್ತಾನ, ಬಹಳ ಚಲೋ ಅನಿಸ್ತದ, ಸೆಲ್ಫಿ ತಗೋತೀರಿ, ಹಂಗ ಹಿಂಗ ನಡೀತಿರ್ತದ. ಆದ್ರೆ ಹಿಂದೆ 20-25 ವರ್ಷಗಳ ಕಾಲ ನಿಮ್ಮ ತಂದೆ ಕಷ್ಟಪಟ್ಟು ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಅಳತಿರ್ತಾನ, ನನ್ನ ಹೆಣ್ಮಗಳು ಇವತ್ತು ಮದುವೆ ಮಾಡಿಕೊಟ್ಟೆ ಅಂತ. ಲುಕ್ ಎಟ್ ಹಿಸ್ ಸ್ಟಾರ್ಟರ್ಡ್ ಡ್ರೆಸ್ಸಸ್. ನೀವು ಡೈಲಿ ಚೆನ್ನಾಗಿ ಮುದ್ದಾಗಿ ಬಂದಿದ್ರ ತಾಯಂದ್ರೆ, ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಚೆನ್ನಾಗಿ ಅರ್ಬಿ ಹಾಕೊಂಡು ಬಂದಿದ್ರ? ನೀವು ನೋಡಿದ್ರ ನಿಮ್ಮ ಪಪ್ಪ ಅವರು, ನಿಮ್ಮ ತಂದೆ ಅವರು ಎಂತ ಸ್ಯಾಂಡಲ್ ಹಾಕೋತಾರ ಸ್ಯಾಂಡಲ್ಸ್ ಹಾಕೋತಾರ, ಶೂಸ್ ಹಾಕೋತಾರ? ನಾವೆಲ್ಲೂ ಪುಣ್ಯವಂತರು, ತುಂಬಾ ಚೆನ್ನಾಗಿ ಅರ್ಬಿಯನ್ನು ಉಟ್ಕೊಂಡು ಬಂದಿದ್ದೀರಾ. ನಿಮ್ಮ ಮಮ್ಮಿ ಹೆಂಗ್ ಉಟ್ಕೊಂಡು ಹೋಗ್ತಾರ? ನಿಮ್ಮನ್ನೆಲ್ಲ ಕೊಟ್ಟಿದ್ದಾರೆ ಅವರು. ನಿಮ್ಮ ತಂದೆ ಮತ್ತು ತಾಯಿ, ನಿಮ್ಮ ತಂದೆ ಡ್ರೆಸ್ ನೋಡಿ, ಟ್ಯಾಟರ್ಡ್ ಅಂದ್ರೆ ನನಗೆ ಗೊತ್ತಾಗ್ತಿಲ್ಲ ಕನ್ನಡದಲ್ಲಿ ಏನ್ ಹೇಳ್ಬೇಕಂತ. ದೇ ಆರ್ ಟ್ಯಾಟರ್ಡ್, ಯೂಸಿಂಗ್ ಅ ಟ್ಯಾಟರ್ಡ್ ಡ್ರೆಸಸ್, ಬಟ್ ದೇ ಆರ್ ಮೇಕಿಂಗ್ ಎವ್ರಿಥಿಂಗ್ ಎಫರ್ಟ್ ಟು ಯು ಶುಡ್ ಲುಕ್ ಬ್ಯೂಟಿಫುಲ್ ಇನ್ ದ ಲೈಫ್. ನಿಮ್ಮ ಜೀವನದಲ್ಲಿ ನೀವು ಸುಂದರವಾಗಿ ಕಾಣಬೇಕು. ಇವಳು ನನ್ನ ಮಗಳು, ಇವ ನನ್ನ ಮಗ ಅಂತ ಅವ್ರು ಅನಿಸ್ಬೇಕು. ಇವಾಗ ನಾವೇನ್ ಮಾಡ್ಬೇಕು? ನಮ್ಗೆ ಕ್ವಶನ್ ಇದೆ, ನೀವೇನ್ ಮಾಡ್ತೀರಾ? ನಿಮಗೆ